ಇವತ್ತು ಮಂತ್ರಾಲಯ ಟ್ರಿಪ್ ಹೊರಟಿದೀವಿ. ಮನೆ ರಥಸಪ್ತಮಿ ಬರೆದಿದ್ದ ಏಳು ಕುದುರೆಯ ರಥವನ್ನೇರಿ ಬರುವ ನಮ್ಮ ರವಿಯು ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು. ನಾವು ತುಂಗಾ ನದಿ ತೀರದಲ್ಲಿ ಇರ್ತಕ್ಕಂತ ಒಂದು ರೂಮ್ಸಿಗೆ ಬಂದಿದೀವಿ. ಈ ಗ್ಯಾಸ್ ಬಿಸಿನೀರು ಕೂಡ ಕೊತ್ತ ಕುದೀತಾ ಇದೆ ನೋಡಿ. ಆಂಟಿ ಹೆಂಗೆ ಬಿಸಿನೀರು ಹಾಕಿ ಕೊಡ್ತಾ ಇದಾರೆ ಆಯ್ತಾ. ಯಾಕಂದ್ರೆ ಇಲ್ಲಿ 5 ರೂಪಾಯಿ ಸೋಪಿಗೆ 10 ರೂಪಾಯಿ ತಗೊಳ್ತಾ ಇದಾರೆ. ನಮ್ಮ ಮಲೆನಾಡಿಗರು ದೇಶದ ಯಾವುದೇ ಮೂಲೆಗೆ ಹೋದ್ರು ಈ ಎಲ್ಲಡಿಕೆ ಹಾಕೋದ್ ಮಾತ್ರ ಬಿಡಲ್ಲ. ಹೇಳಿ ದೇವ್ರು ಮರ ಹಚ್ಚ ಕುತ್ಕೊಂಡ ಈಗ ಅಣ್ಣ ತಿಂದರೆ ದಾರಿಗೆ ಮಾಡ್ತಾರ. ಹಿಂದಿನ ಮುದುಕರು ಪಾದಕರು ಕೊಲ್ಸಿ ನಮಗ್ ಕೊಲ್ಸಿ ನಮ್ ಹೊಲ್ಲ ಪೊಲ ತೊಗದ್ರು. ನಮ್ಗೆ ಇಂಟ ಸುಡೇಶಣ್ಣ ಅಂತಾರ. ಸ್ವಲ್ಪ ವಾತಾವರಣ ಅಲ್ಲೆಲ್ಲ ಮುದ್ದೆ ಇಟ್ಟಿದಾರ. ಸ್ವಲ್ಪ ಅದ್ರ ಡಿಸೈನ್ ಮಾಡಿದಾರೆ. ಅವನ ಹೊಡೆದೇ ಆಗ್ಬಿಡ್ತೈತಿ. ಭಾರಿ ಚೆನ್ನಾಗಿದೆ. ಕಡೆ ಹೇಳಿನ ರಾಶಿ ಇದೆ. ತೊಂದರೆ ಇಲ್ಲ. ಎತ್ಲಗಾರ ಕಾಲ ಹಾಕರಿ ಹೇಳಿ ಮೇಲೆ ಕಾಲ ಹಾಕ್ಬೇಕು. ನಂತರ ರಾಯರ ದರ್ಶನ ಪಡೆದು ನಂತರ ಈ ಸುತ್ತಮುತ್ತಲಿನ ಪ್ರದೇಶಗಳನ್ನ ವೀಕ್ಷಣೆ ಮಾಡುವಂತ ಒಂದು ಶ್ರೀಕೃಷ್ಣ ಟ್ರಾವೆಲ್ಸ್ ನವರು ಬರಮಾಡಿಕೊಂಡಿದ್ದಾರೆ. ಆಲ್ರೆಡಿ ನಾಮ ಹಾಕಿದ್ದಾರೆ ಇವನಿಗೆ 3 ನಾಮ. ಸುಖಕರವಾದ ನಿದ್ರೆ ಆಗಿದೆ. ಈಗ ತಿಂಡಿ ಆದ್ರೆ ಸರಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದೆ ಹೇಳ್ದಂಗೆ ಜನವರಿ 31ನೇ ತಾರೀಕು ಶ್ರೀಕೃಷ್ಣ ಟೂರ್ ಪ್ಯಾಕೇಜ್ ಅವರ ವತಿಯಿಂದ ಮಂತ್ರಾಲಯ ಟ್ರಿಪ್ ಆರ್ಗನೈಸ್ ಮಾಡಿದ್ವಿ. ಇವತ್ತು ಮಂತ್ರಾಲಯ ಟ್ರಿಪ್ ಹೊರಟಿದೀವಿ. ಆನ್ ದ ವೇ ಇದೀವಿ. ನೋಡ್ತಾ ಇರ್ಬೋದು ಪಿಲಿಗ್ರಿಮ್ಸ್ ಭಕ್ತಾದಿಗಳು ಮುಖದಲ್ಲಿ ಮಂದಹಾಸ ಇದೆ. ಭಕ್ತಾದಿಗಳಲ್ಲಿ ರಾಯರನ್ನ ಕಾಣತಕ್ಕಂತ ಭಕ್ತಾದಿಗಳೆಲ್ಲ ಮಾರ್ಗ ಮಧ್ಯದಲ್ಲಿ ನಿಂತ್ಕೊಂಡು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಡ್ಲಿಕ್ಕೆ ಮಾರ್ಗ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾರೆ. ಹತ್ಕೊಳ್ಳಿ ಹೋಣ. ಹಣ ಆಸ್ತಿ ಇರಲಿ ಇಲ್ಲದಿರಲಿ, ಮನೆಯಲ್ಲಿ ಹೆಣ್ಣಿನ ನಗು ಸದಾ ಇರಲಿ. ಇದು ಮನೆ ರಥಸಪ್ತಮಿ ಬರೆದಿದ್ದ ಏಳು ಕುದುರೆಯ ರಥವನ್ನೇರಿ ಬರುವ ನಮ್ಮ ರವಿಯು ಉತ್ತರಾಯಣದ ಕಡೆಗೆ. 7 ಕುದುರೆಯ ರಥವನ್ನೇರಿ ಬರುವ ನಮ್ಮ ರವಿಯು ಉತ್ತರಾಯಣದ ಕಡೆಗೆ. ಬೆಳಕಿನ ದೇವ ನಿನಗೆ ಇದೋ ನನ್ನ ನಮನ. ಬೆಳಕಿನ ದೇವ ನಿನಗೆ ಇದೋ ನನ್ನ ನಮನ. ಹರಿಸಿಬಿಡು ಬೆಳಕ ಕೊಟ್ಟು ಧರ್ಮದಾರಿಯ ಮನಕ್ಕೆ ಕೊಟ್ಟು. ಹರಿಸಿಬಿಡು ಬೆಳಕ ಕೊಟ್ಟು ಧರ್ಮದಾರಿಯ ಮನಕ್ಕೆ ಕೊಟ್ಟು. ದೇವ ನಿನ್ನ ಈ ಬೆಳಕ ಬಿಟ್ಟು ಬದುಕಲುಂಟೆ ಜೀವಕೋಟಿ. ಅಮಿತ ಬಲವು ನಿನ್ನ ಬೆಳಕು ಸಕಲ ಚರಾಚರಗಳಿಗೆ. ನಿನಗೆ ನನ್ನ ನಮನ ಅರ್ಪಿಸುವೆ ಓ ಸೂರ್ಯನಾರಾಯಣ. ಇದು ಮೊನ್ನೆ ಹಿಂದೂ ಸಮಾಜಕ್ಕೆ ಬರೆದಿದ್ದು. ಹಿಂದೂ ಸಮಾಜ ಒಗ್ಗಟ್ಟು ಮತ್ತು ರಾಷ್ಟ್ರ ಗೌರವ ನಮ್ಮ ಸಂಸ್ಕೃತಿಯ ಜನಸೇವೆ. ಹಿಂದೂ ಸಮಾಜ ಒಗ್ಗಟ್ಟು ಮತ್ತು ರಾಷ್ಟ್ರ ಗೌರವ ನಮ್ಮ ಸಂಸ್ಕೃತಿಯ ಜನಸೇವೆ ಮಧುರ ಮಾರ್ಗದ ರಸ ಹೊಂದಿದೆ. ಹೆಗ್ಗಡೆಯವರು ಅವರ ಕನಸನ್ನು ಅವರ ಮಾರ್ಗವನ್ನು ನೆನಪಾಗಿಸಲು RSS ಎಂಬ ಸ್ವಯಂ ಸೇವಕರಾಗಿ ರಾಷ್ಟ್ರೀಯ ಹಿಂದೂ ಸಮಾಜ ಕಂಕಣಬದ್ಧರಾಗಿ ನಿಲ್ಲಲೇಬೇಕಾದ ಪರಿಸ್ಥಿತಿ ಈಗ ಹಿಂದೂಗಳಲ್ಲಿ ಜಾಗೃತವಾಗಿ ಬಹು ಎಚ್ಚರಿಕೆಯಿಂದ ಒಗ್ಗೂಡುವ ಪ್ರಯತ್ನವೇ ಆಗುತ್ತಿದೆ. ಜೈ ಭಾರತ್ ಮಾತಾ ಕಿ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಇಂದಿರ ರಮಣಗೆ ಅರ್ಪಿತವೆನಲು. ಒಂದೇ ಮನದಲ್ಲಿ ಸಿಂಧು ಶಯನನು ತಾನು ಎಂದೆಂದು ವಾಸಿಪನು ಹೃದಯ ಮಂದಿರದೊಳಗೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಔವೇಲ ಕುಮೀರಮಣ ಇವಾಗಿಲ್ಲ ಗರುವ. ಪರಿಯ ಪುಷ್ಪಗಳು ಪರಮಾತ್ಮಗರ್ಪಿಸಿ. ಪರಿಯ ಪುಷ್ಪಗಳು ಪರಮಾತ್ಮಗರ್ಪಿಸಿ. ಪರಿಪೂರ್ಣನಾಗಿ ಸೇವೆಯನ್ನು ಮಾಡಿದರೆ ಸರಿಭಾಗ ಕೊಡುವ ತನ್ನರ ಮನೆಯ ಒಳಗೆ. ಹೂವ ತರುವರ ಮನೆಗೆ ಹುಲ್ಲ ತರುವ.
ಸ್ನೇಹಿತರೆ, ಇವಾಗಷ್ಟೇ ಒಂದು 450 ಕಿಲೋಮೀಟರ್ ಪ್ರವಾಸವನ್ನು ಮುಗಿಸಿ ನಾವು ತುಂಗಾ ನದಿ ತೀರದಲ್ಲೇ ಇರ್ತಕ್ಕಂತ ಒಂದು ರೂಮ್ಸಿಗೆ ಬಂದಿದೀವಿ. ಇಲ್ಲೇ ನೋಡಿ ರೂಮ್ಸ್. ಫ್ರೆಶ್ ಅಪ್ ಆಗಕ್ಕಷ್ಟೇ ನಾವು ರೂಮ್ಸ್ ತಗೊಂಡಿದ್ದು. ಅಂದ್ರೆ ನೀವು ಬೇಕಾದ್ರೆ ಇರೋಕ್ಕೂ ಬೇಕಾದ್ರೆ ಫುಲ್ ಟೈಮ್ ರೂಮ್ ತಗೊಬಹುದು. ಆದ್ರೆ ನಾವು ಜಸ್ಟ್ ಬೆಳಿಗ್ಗೆ ಬಂದು ಇಲ್ಲಿ ಮಾರ್ನಿಂಗ್ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಈಗ ಇಲ್ಲೇ ಇರೋದು ದೇವಸ್ಥಾನ. ಇದ್ರ ಪಕ್ಕದಲ್ಲೇನೆ ದೇವಸ್ಥಾನ ಕಾಣ್ತಾ ಇದೆ ನೋಡಿ, ಅಲ್ಲೇನೆ ದೇವಸ್ಥಾನ ಇರೋದು, ಇಲ್ಲೇನೆ ರೂಮ್ ಇರೋದು. ಇಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿಂದ ನಿಮ್ಮ ಮುಂದಿನ ಪ್ರಯಾಣಗಳನ್ನ ಬೆಳೆಸ್ಕೋಬಹುದು. ನಾವು ಬಂದಿದ್ ಗಾಡಿ ಮುಖ ತೋರ್ಸಲಿ. ನೋಡಿ ಅಲ್ಲೇ ಇದೆ ಕೃಷ್ಣ ಅಂತ ಕಾಣ್ತಾ ಇದೆ. ಇಲ್ಲೇನೆ ಪಕ್ಕದಲ್ಲೇ ಪಾರ್ಕಿಂಗ್ ಕೂಡ ಇದೆ. ಪಾರ್ಕಿಂಗ್ ವ್ಯವಸ್ಥೆನ ಅವರೇ ಮಾಡ್ಕೊಟ್ಟಿದ್ದಾರೆ. ಈ ನದಿ ಏನಿದೆ, ನದಿ ಹಿಂದ್ಗಡೆನೆ, ನದಿ ಪಕ್ಕದಲ್ಲೇನೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಇಲ್ಲೇನೆ ನಮ್ ಗಾಡಿ ಕೂಡ ನಿಂತಿದೆ. ಹಾಗೆ ಬಹುಶಃ ಒಟ್ಟೊಂದು ನಾವು ಒಂದು 5-6 ರೂಮ್ ತಗೊಂಡಿದೀವಿ. ಅಲ್ಲೇ ಅಟ್ಯಾಚ್ಡ್ ಬಾತ್ರೂಮ್ ಮತ್ತೆ ಬಿಸಿನೀರು ಕೂಡ ಇದೆ ನೋಡಿ. ಗೀಸರ್ ಇದೆ ಮತ್ತೆ ಬಿಸಿನೀರು ಕೂಡ ಈ ಗ್ಯಾಸ್ ಬಿಸಿನೀರು ಕೂಡ ಕೊತ್ತ ಕುದಿತಾ ಇದೆ ನೋಡಿ. ಆಂಟಿ ಹೆಂಗೆ ಬಿಸಿನೀರು ಹಾಕಿ ಕೊಡ್ತಾ ಇದಾರೆ. ಎಲ್ಲ ರೂಮ್ ಅನ್ನು ಅಟ್ಯಾಚ್ ಬಾತ್ರೂಮ್ ವಿತ್ ಗೀಸರ್ ಇದೆ. ಬಹಳ ವ್ಯವಸ್ಥಿತವಾಗಿದೆ ಅಂತ ಹೇಳಕ್ ಆಗಲ್ಲ, ಸಾಧಾರಣ ಮಟ್ಟಿಗಿದೆ. ಆಮೇಲೆ ನೀವು ಬರೋರು ಯಾವ್ದೇ ಕಾರಣಕ್ಕೂ ಸೋಪು, ಶಾಂಪು, ಬ್ರಷ್, ಪೇಸ್ಟ್ ಯಾವ್ದೇ ಕಾರಣಕ್ಕೂ ಮರ್ತು ಬರಬೇಡಿ ಆಯ್ತಾ. ಯಾಕಂದ್ರೆ ಇಲ್ಲಿ 5 ರೂಪಾಯಿ ಸೋಪಿಗೆ 10 ರೂಪಾಯಿ ತಗೊಳ್ತಿದ್ದಾರೆ. ಕೊಟ್ಟಿರೋ ಪ್ರೈಸ್ ರೇಂಜ್ಗೆ ಓಕೆ ಇದೆ. ಶನಿವಾರ ಆಗಿರೋದ್ರಿಂದ ತುಂಬಾ ಬಿಸಿ ಇದೆ, ಸಿಗಲ್ಲ ರೂಮು. ಹಂಗಾಗಿ ಇವರೊಂದು 5-6 ರೂಮ್ ಆದ್ರೂ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ಓಕೆ. ತುಂಗಾ ತೀರದ ತುಂಗಭದ್ರಾ ನದಿಯ ತಟದಲ್ಲಿ ನೆಲೆಸಿರ್ತಕ್ಕಂತ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ನೋಡ್ತಾ ಇರ್ಬೋದು. ಮಳೆಗಾಲದಲ್ಲಿ ವಿಶಾಲವಾಗಿ ಹರಿಯುವಂತ ತುಂಗಾ ನದಿ. ಆದ್ರೆ ಇವಾಗ ಅಷ್ಟೊಂದು ನೀರಿಲ್ಲ. ನೋಡ್ತಾ ಇರ್ಬೋದು ಭಕ್ತಾದಿಗಳು ಅಲ್ಲಲ್ಲಿ ಎಲ್ಲೆಲ್ಲಿ ನೀರಿದೆ ಅಲ್ಲಲ್ಲಿ ಭಕ್ತಾದಿಗಳು ನಿಮಗೆ ಕಾಣ್ಲಿಕ್ಕೆ ಸಿಗ್ತಾರೆ. ಅಲ್ಲಲ್ಲೇ ಸ್ನಾನ ಮಾಡ್ಕೊಂಡು ದೇವರ ದರ್ಶನವನ್ನ ಪಡಿಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಹಾಗೆ ನದಿಯಲ್ಲಿ ಸ್ನಾನ ಮಾಡೋರ್ಗೂ ಯಾವುದೇ ಕಾರಣಕ್ಕೂ ಕೂಡ ನದಿಯಲ್ಲಿ ಬಟ್ಟೆಗಳನ್ನ, ಪ್ಲಾಸ್ಟಿಕ್ ಗಳನ್ನ ಎಸಿಬಾರ್ದು. ನದಿಯನ್ನ ಸ್ವಲ್ಪ ಸ್ವಚ್ಛವಾಗಿಡ್ಬೇಕು. ನಮ್ಮ ಮಲೆನಾಡಿಗರು ದೇಶದ ಯಾವುದೇ ಮೂಲೆಗೆ ಹೋದ್ರು ಈ ಎಲಡ್ಕೆ ಹಾಕೋದ್ ಮಾತ್ರ ಬಿಡಲ್ಲ. ಯಾಕೆ ಅಂತ ಈ ಎಲಡ್ಕೆ ನಿಮ್ಮ ಅಭಿಪ್ರಾಯ? ದೇವ್ರೇ ಮರ ಹಚ್ಚಿ ಕುತ್ಕೊಂಡ. ಹಾ ಹೇಳಿ. ದೇವ್ರು ಮರ ಹಚ್ಚಿ ಕುತ್ಕೊಂಡ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲಿ ಜನರು ಉಪ್ಪಟ ನೋಡಿ ಎಲ್ಲಡಿಕೆನಾರು ನುಂಗ್ಯಾರು ನುಂಗ್ತೀವಿ ನಾವು. ಈಗ ಅನ್ನ ತಿಂದರೆ ಇಲ್ಲಿ ದಾರಿಗೆ ಮಾಡ್ತಾರಲ್ಲ. ಎಲಡ್ಕೆ ಯಾಕೆ ಹಾಕೋದು ಅಂತ ಎಲ್ಲಡಿಕೆ ಹಿಂದಿನ ಮುದುಕರು ಪಾದಕರು ಕೊಲ್ಸಿ ನಮಗ್ ಕೊಲ್ಸಿ ನಮ್ ಹೊಲ್ಲು ಪೊಲ ತೊಗದ್ರು. 75 ವರ್ಷ ಆಗಿದೆ. 75 ವರ್ಷ ಆಗಿದೆ. ನೀನೇನ್ ಸರಿಯಾಗಿ ಕುಡಿಯಲ್ಲ, ಸೇಯಲ್ಲ, ಸಿಗರೇಟ್ ಸೇಯಲ್ಲ, ಚಾ ಕುಡಿಯಲ್ಲ. ಒಂದ್ ಎಲ್ಲಡಿಕೆನಾರು ಹಾಕೊಂಡಿರೋಣ ಅಂತ ಆತರ. ಎಲ್ಲಡಿಕೆನಾರು ಹಾಕೊಂಡು 2 ದಿನ ಸಂತೋಷವಾಗಿ ಇರೋಣ ಅಂತ. ನೀವೆಂತಕ್ಕೆ ಎಲ್ಲಡಿಕೆ ಹಾಕೋದು? ಯಾರು ಕಲ್ಸಿದ್ ನಿಮಗೆ ಅಂತ? ನಮ್ಗೆ ಸುರೇಶನ್ ಅಂತಾರೆ ಟೂರ್ ಹಾಕು ತಂಬಾಕು ಟೂರ್ ಹಾಕು ಅಂತ ಜಾಸ್ತಿ. ಈಗ ಒಂದು ಅದು ಹೇಗಿತ್ತು ಪ್ರಯಾಣ ಎಲ್ಲ? ಹೇಗಿತ್ತು ಪ್ರಯಾಣ? ಬಹಳ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ವಾತಾವರಣ ಅಲ್ಲೆಲ್ಲ ಮುದ್ದೆ ಇಟ್ಟಿದಾರಪ್ಪ. ನಮ್ಗೆಲ್ಲ ಗೊತ್ತಾಗೋಯ್ತು. ನಮ್ ಕಡೆ ಆಡ್ತಾರ್ರಿ ಇಲ್ಲ, ಎಲ್ಲ ಕಡೆಗೂ ಪೊದ್ದು ಹತ್ತಿರೋ ಏನೋ ಗೊತ್ತಾಗಲ್ಲ. ಅದು ಅಡ್ಡಿಲ್ಲ, ಚೆನ್ನಾಗಿದೆ. ವಾತಾವರಣ ಚೆನ್ನಾಗಿದೆ, ಹೊಳೆ ನೀರು ಬಾಳು. ಅಷ್ಟೊಂದು ಕ್ಲೀನ್ ಇಲ್ಲ, ಕ್ಲೀನ್ ಕಾಣಲ್ಲ. ಅಂದ್ರೆ ಮುದ್ದೆನೆ ಸ್ವಲ್ಪ ಅದ್ರ ಡಿಸೈನ್ ಮಾಡಿದ್ದಾರೆ. ಕೆಲವು ಉದ್ದುದ್ದು ಕಾಣ್ತದೆ, ಕೆಲವು ಪಾಯಸ ಟೈಪ್ ಕಾಣ್ತದೆ. ಅದು ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮ್ದು ಹೇಗೆ ಅನಿಸ್ತು ಪ್ರಯಾಣ ಎಲ್ಲ? ಜಾಗ ಎಲ್ಲ ಹೇಗಿದೆ? ಭಾರಿ ಚೆನ್ನಾಗಿ ಅನಿಸ್ತು. ಏನು ತೊಂದರೆ ತಾಪತ್ರಗಳೇನಿಲ್ಲ? ಏನು ಬೇಡ. ರಾಯ ದರ್ಶನಕ್ಕೆ ಹೋಗದೆ ಹೋಗರೆ ಇವ್ರೇನೋ ಅನೌನ್ಸ್ಮೆಂಟ್ ಮಾಡ್ತಾರೆ. ಮತ್ತೆ ಹೇಗೆ ಅನಿಸ್ತು ಪ್ರಯಾಣ ಎಲ್ಲ? ಹೇಗೆ ಅನಿಸ್ತು? ಪ್ರಯಾಣ ಏನು ಸುಖ ಇಲ್ಲ. ಭಾರಿ ಒದ್ದಾಟ ಮಾಡಿ ಬಂದಿದ್ದೇವೆ ದೇವರ ದರ್ಶನಕ್ಕೆ. ಮತ್ತೆ ಬೆಳಗಿನ ಜಾಮ ಒಂದ್ ಲೋಟ ಕಾಫಿ ಕೊಡ್ತೀವಿ ಅಂತ ಒಂದು ಮಾತು ಹೇಳಲ್ಲ. ನಾವು ಇಲ್ಲಿ ಈಗ ಮುಂಡಿರ್ತಾ ಇದೀವಿ. ಯಾರ್ರೀ ಪ್ಲಾನ್ ಎಲ್ಲ ಮಾಡಿದಾರೆ ಯಾರು ಅಂತ? ಯಾರು ಅಂತ ಗೊತ್ತಿಲ್ಲ. ನನಗೆ ಸಿಕ್ಕದೆ ಹೋಗ್ಬಿಟ್ಟ ಇಳ್ದಂಗ್ ಕಿಸ. ಇಲ್ಲ ಅಂದ್ರೆ ಕಡ್ದಾಕ್ಬಿಡ್ತೀರಿ, ಅವನು ಹೊಡೆದೇ ಹಾಕ್ಬಿಡ್ತಿದ್ವಿ. ಮತ್ತೆ ಇಲ್ಲೆಲ್ಲ ಹೇಗಿದೆ ಜಾಗ ಎಲ್ಲ? ಹೇಗಿದೆ ಜಾಗ ಎಲ್ಲ ಭಾರಿ ಚೆನ್ನಾಗಿದೆ. ಕೆಳಗಡೆ ಹೇಳಿನ ರಾಶಿ ಇದೆ. ಬಹಳ ಚೆನ್ನಾಗಿದೆ. ಅದೊಂದೇ ತೊಂದರೆ, ಅದು ಬಿಟ್ರೆ ಏನು ತೊಂದರೆ ಇಲ್ಲ. ಎತ್ಲಗಾರ ಕಾಲ ಹಾಕರಿ ಹೇಲ್ ಮೇಲೆ ಕಾಲ ಹಾಕ್ಬೇಕು. ಭಾರಿ ಚೆನ್ನಾಗಿದೆ. ಯಾವ್ದು ಹೇಲ್ ರಾಶಿ? ಹೇಲ್ ರಾಶಿ ನೋಡ್ರಿ, ಬಾಡಿ ಬಿಲ್ಡರ್ ನೋಡ್ರಿ, ಬಾಡಿ ಬಿಲ್ಡರ್. ಮತ್ತೆ ಹೇಗಿದೆ?
ಈಗ ತಾನೇ ಬಂದಿದೀವಿ, ಇನ್ನು ಫ್ರೆಶ್ ಅಪ್ ಆಗ್ಬೇಕು. ಮುಂದೆ ಆದಲ್ಲಿ ನಂತರ ರಾಯರ ದರ್ಶನ ಪಡೆದು ನಂತರ ಈ ಸುತ್ತಮುತ್ತಲಿನ ಪ್ರದೇಶಗಳನ್ನ ವೀಕ್ಷಣೆ ಮಾಡುವಂತ ಅಂತ ಒಂದು ಶ್ರೀಕೃಷ್ಣ ಟ್ರಾವೆಲ್ಸ್ ನವರು ಬರಮಾಡಿಕೊಂಡಿದ್ದಾರೆ. ಶ್ರೀಕೃಷ್ಣ ಟೂರ್ ಪ್ಯಾಕೇಜಸ್ ಅವರ ವತಿಯಿಂದ ಬಂದಿದ್ದೀರಿ. ಮತ್ತೆ ಇಲ್ಲಿ ಸ್ಥಳ ಹೇಗಿದೆ? ಇಲ್ಲಿ ನಿಮ್ಮ ಫ್ರೆಶ್ ಅಪ್ ಆಗ್ತಕ್ಕಂಥ ಸ್ಥಳದ ಬಗ್ಗೆ ಏನಾರು ಒಂದೆರಡು ಮಾತು ಹೇಳ್ತೀರಾ? ಈಗ ನೋಡ್ತಾ ಇದೀವಿ, ಬಹಳ ಶುಚಿ ಅನ್ನೋದೇ ಇಲ್ಲ ಇಲ್ಲಿ, ಬಹಳ ಕೆಟ್ಟದಾಗಿದೆ ಇಲ್ಲಿ. ಈಗ ಇದರಲ್ಲಿ ಈ ರೂಮ್ ಒಂಚೂರು ಪರವಾಗಿಲ್ಲ, ಆಯ್ಕೆ ಮಾಡ್ಕೊಂಡಿದೀವಿ. ನೋಡೋಣ ಮುಂದೆ ಹೋಗಿ ನೋಡೋಣ ಅಲ್ವಾ. ಎಲ್ಲ ಸ್ನಾನಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಗೋಪಾಲಣ್ಣ ನೋಡ್ಬೋದು, ಪಂಚೆ ಉಟ್ಟು ನೋಡ್ರಿ, ಟ್ರೆಡಿಷನಲ್ ವೇರ್, ಸಾಂಪ್ರದಾಯಿಕ ಉಡುಗೆ, ಪಂಚೆ, ಬಿಳಿ ಶರ್ಟು, ಶಲ್ಯ. ಇವ್ ನೋಡಿ ಆಲ್ರೆಡಿ ನಾಮ ಹಾಕಿಟ್ಟಿದ್ದಾರೆ ಇವನಿಗೆ, 3 ನಾಮ. ಗೋಪಾಲಣ್ಣ ಹೇಳಿ, ಮತ್ತೆ ಹೇಗ ಅನಿಸ್ತು ಪ್ರಯಾಣ ಎಲ್ಲ? ಪ್ರಯಾಣ ಎಲ್ಲ ಹೇಳ್ರಿ ಇವರಿಗೆ. ಈಗ ಪ್ರಯಾಣದ ಸುಖಕರವಾದ ನಿದ್ರೆ ಆಗಿದೆ. ಈಗ ತಿಂಡಿ ಆದ್ರೆ ತಿಂಡಿ ಮಾಡ್ಕೊಂಡು ರಾಯರ ದರ್ಶನಕ್ಕೆ ಹೊರಡೋದೆ.